ನಾವೆಲ್ಲಿ ಕೋತಾ ಇರೋದು ಅಂದ್ರೆ ಕಾಡ್ದಾವಂದಳಿಕೆ ನೋಡ್ರೆ ಆ ಮಕ್ಕದಾಗ ಎಷ್ಟೊಂದು ಖುಷಿ ಇದೆ ಅಂದ್ರೆ ಅವ್ರು ಉರ್ದು ಮನೆ ಕೋತಾ ಇದ್ರೆ ಅಷ್ಟೊಂದು ಖುಷಿ ಇರ್ತಾಳೆ ಅಂದ್ರೆ ₹1,00,00,000 ಕೊಟ್ರೆ ಕೂಡ ಅಷ್ಟೊಂದು ಖುಷಿ. ನಾನು ಹೋಗಿದ್ದೆ ಅಂದ್ರೆ ಆ ಊರ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು, ಬರ್ಬೇಕು ಅಂತೇಳಿ ನಾನು ಇನ್ವೈಟ್ ಮಾಡಿದ್ರು, ಅದಕ್ಕೆ ನಾನು ಹೋಗಿದ್ದೆ. ನಾನು ನಮ್ಮ ಮಾವನವ್ರ ಮನೆ ಕೋತಾ ಇದ್ದಾಗಟ್ಟೆ ಅವ್ರ ಊರ್ ಹುಡುಗರು ಬಂದು ನಾನು ಕರ್ದೊಂಡ್ ಹೋದ್ರು. ಅಂದ್ರೆ ಆ ಟೂರ್ನಮೆಂಟ್ ಎಲ್ಲ ಕೆರೆಯಾಗಿ ನಡೆಸ್ತಾ ಇದ್ದಿದ್ದು, ಆ ದಾರಿ ನಂಗೂ ಸರಿಗೆ ತಿಳಿಯೋದಕ್ಕೆ ನಾನು ಬಂದು ಕರ್ದೊಂಡ್ ಹೋದ್ರು. ನಾನೇನೋ ಟೂರ್ನಮೆಂಟ್ ಸಣ್ಣ ಬಣ್ಣಗೆ ಇರ್ತದೆ ಅಂದ್ರೆ ಒಂದು 10-15 ಟೀಮ್ ಸೇರಿರ್ತಾವೆ ನೆನ್ನೆ. ಆದ್ರೆ ಅಲ್ಲಿಗೆ ಹೋಗಿ ನೋಡಿದ್ರೆ ಸಣ್ಣಗ ಪರಿಸಿದ್ದಂಗೆ ಇತ್ತು, ಅಂದ್ರೆ ಆಸೊಂದ್ ಜನ ಸೇರಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ನಾನು ಅಲ್ಲಿ ಹೋಗು ಬಟ್ಕೆ ನನ್ಕ ಸಣ್ಣಗ ಸನ್ಮಾನ ಕೂಡ ಮಾಡಿದ್ರು. ನಂಗಂತೂ ಫುಲ್ ಖುಷಿ ಆಯ್ತು. ಆದ್ರೆ ನಂದೇನಿಲ್ಲ, ಎಲ್ಲ ನೀವು ಮಾಡಿರೋ ಸಪೋರ್ಟ್ ಇಂದಾನೆ. ಆದ್ರೆ ಖುಷಿ ಯಾಕಾಗಿದ್ದ ಅಂದ್ರೆ ನಮ್ಮ ಮಾವನೂರಾಗ ಸನ್ಮಾನ ಮಾಡಿದ್ರಲ್ಲ ನಂಕ, ಅದಕ್ಕ ಅದ್ರಾಗ ಬೇರೆ ಇದೇ ನಂಗೆ ಫಸ್ಟ್ ಸನ್ಮಾನ, ಅದೊಂದು ಖುಷಿ. ಇನ್ನೊಂದು ನಂಗೆ ಒಂದ್ ಪಕ್ಕ ದಿಗಿಲ್ಗೇನೆ ಇತ್ತು, ಅಂದ್ರೆ ಇವರೆಲ್ಲ ಇಷ್ಟೆಲ್ಲ ಕರೀತಾವ್ರೆ, ಆದ್ರೆ ಯಾರು ಗುರುತಿಡಿತಾರೆ ಅಂದ್ರೆ ನಂಗೆಲ್ಲ ಒಂದು 19-20 ಸಾವಿರ ಜನ ಫಾಲೋವರ್ಸ್ ಇರುವುದು ಅಷ್ಟೇ ಅಲ್ಲ, ನನ್ ಯಾರು ಗುರುತಿಡಿತಾರೆ ನೆನ್ನೆ. ಆದ್ರೆ ಶಾನಾ ಜನ ಗುರುತಿಡಿದ್ರು, ಒಬ್ಬೊಬ್ರಾದ್ರೆ ಸೆಲ್ಫಿಗಳು ಕೂಡ ತೆತ್ತಂದ್ರು. ನಂಗಂತ ಫುಲ್ ಖುಷಿ ಆಯ್ತು. ಇದೆಲ್ಲ ನೋಡಿ ಅರ್ಧ ಒಟ್ಟು ತುಂಬಿದ್ ನನ್ಕ ಅಲ್ಲಿಗೆ ತಂದಿದ್ದು ಊಟ ಕೊಟ್ಟು ಫುಲ್ಗ ಒಟ್ಟು ತುಂಬಿಸಿ ಹಾಕಿದ್ರು. ನೋಡ್ರೆ ಇಲ್ಲಿ ಗುಬ್ರಾಕೆಂದು ಕಲಂಗಡಿ ತಿಂತ ಇದ್ನಲ್ಲ, ಇವ್ರದಾದ್ರೆ ಸಂಗಸಂದ್ರ ಅಂದ್ರೆ ಜರ್ಸಿ ಮೇಲೆ ಸಂಗಸಂದ್ರ ಅಂತಿದ್ಕ ನಾನೇ ಹೋಗಿ ಮಾತಾಡ್ಸಿದ್ನಿ. ಅದ್ರಾಗ ಬೇರೆ ಇವ್ರು ನನ್ನ ಫಾಲೋವರ್ ಅಂತೆ. ಸರಿ ಅಂತೇಳಿ ಅಲ್ಲಿಂದ ಸೀದಾ ಮನೆಗ್ ಬಂದೆ, ಅಂದ್ರೆ ನಮ್ಮ ಮಾವನವ್ರ ಮನೆಗೆ. ಅಲ್ಲಿ ನಂಗೋಸ್ಕರ ನಾನ್ ವೆಜ್ ರೆಡಿಗೆ ಇತ್ತು, ಅದು ತಿನ್ನೊಂದು ತಿರ್ಗಾ ಕಾರ್ಯಕ್ಕಿದ್ವಿ ಊರಿಗೆ ಬರೋಕ. ಮೇಡಮ್ ಕದ್ರೆ ಮಗದಾಗ ಕಲೆ ತಪ್ಪಾಗಿತ್ತು. ಯಾವಾಗ್ಲೂ ಆಸೆ ಉಡ್ದ ಮನ್ಕ್ ಹೋಗ್ಬೇಕಾದ್ರೆ ಇರೋ ಕಲೆ ಉಡ್ದ ಮನಿಂದ ವಾಪಸ್ ಬರುವಲ್ಲ ಇರುದ್ಲ ಡಲ್ಗೆ ಇರ್ತಾಳೆ. ಅದೆಲ್ಲ ಮಾಮೂಲಿನ ಬಿಡು, ಯಾವಾಗ್ಲೂ ಇರುದೇ ಅಲ್ಲ ಅನ್ನೋದು ಅಲ್ಲಿಂದ ನಾವು ಸೀದಾ ಮನೆಗ್ ಬಂದ್ ಹಾಕಿದ್ವಿ.